ನಾನು ಬಂದಿದ್ದು ಏನು ಖುಷಿ ಇಲ್ವೇನೆ ನೋಡ್ರಿ. ನಮಸ್ಕಾರ ಮಾಡ್ತಿದ್ದಾರೆ ನಮ್ಮ ಅಣ್ಣ. ನಾನು ಬಂದಿದ್ದಕ್ಕೆ ದೊಡ್ಡ ನಮಸ್ಕಾರ ಅಂತಿದ್ದಾರೋ ಏನಂತ ಗೊತ್ತಿಲ್ಲ. ಇವಳು ಯಾಕಾದ್ರೂ ಬಂದ್ರು ಅಂತ ದೇವ್ರ ಹತ್ರ ದೀಪ ಅಂಟಿಸ್ತಾ ಇದ್ದಾಳೋ ಗೊತ್ತಿಲ್ಲ. ನಾನ್ ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆ ಇನ್ನೊಂದು 8 ಐಟಮು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಲಾಸ್ಟ್ ಅಂತೆ. ನೋಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣನ ಮತ್ತಿಗೆಗೂ ಬರ್ತೀನಿ ಅಂತ ನಾನು ಹೇಳಲಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ವರುಣನಿಗೆ ಮಾತ್ರ ಹೇಳಿದೆ, ಬರ್ತಾಯಿದ್ದೀನಿ ಕಣೋ ಬಾರೋ ಅಂತೇಳಿ. ನಾನು ಅಲ್ಲಿ ಮೇನ್ ರೋಡಲ್ಲಿ ಇಳಿದ್ರೆ ಅವನು ಗಾಡಿ ತೊಗೊಂಡು ಬರ್ತಾನೆ. ಇಲ್ಲಿ ಕೊಡಗೆ ಹಳ್ಳಿ ಗೇಟ್ ಅಂತ ಇದೆ, ಅಲ್ಲಿ ಇಳಿತೀನಿ. ಈಗ ನಮ್ಮ ವರುಣ ಬರ್ತಾನೆ. ನಮ್ಮ ಅತ್ತಿಗೆಗೆ ನಾನು ಹೇಳಲಿಲ್ಲ ಬರ್ತೀನಿ ಅಂತ. ಅವಳು ನೆನ್ನೆನೇ ಕರೆದ್ಲು ಬಾ ಅಂತ. ನಾನಿಲ್ಲ ಕಡೆ ಬರಲ್ಲ ಅಂದೆ. ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ವರುಣನಿಗೆ ಮೆಸೇಜ್ ಮಾಡಿದ್ದೆ, ವರುಣ ಬಾರೋ ಅಂದೆ. ಮೂವತ್ತೆ ಬರ್ತೀನಿ ಅಂತ ಅಂದ. ವರುಣ ಇರ್ತಾನೆ, ಇದು ಒನ್ ವೇ, ಇನ್ನು ಸುತ್ತಾಕೊಂಡು ಬರಬೇಕಂತ ಅಲ್ಲಿ ನಿಂತಿರ್ತಾನೆ. ಅವನಿಗೆ ನನಗೆ ಮಾತ್ರ ಗೊತ್ತಾ, ನಮ್ಮ ಅತ್ತಿಗೆಗೆ ಹೇಳಲಿಲ್ಲ ಬರ್ತೀನಿ ಅಂತ ಹೇಳಿ. ಬರಲ್ಲ ಕಣೆ, ಡೈರೆಕ್ಟು ಕೃಷಿ ಮೇಳಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಅವಳು ಇವಾಗ ಅಂತಾಳೆ. ನೋಡಿ ತೋರಿಸ್ತೀನಿ ನೋಡಿ. ಇದು ಶ್ರೀ ಗೂಂಡಾಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಒಳಗಡೆ ನಾನು ಹೋಗಿದ್ದೀನಿ, ಆದರೆ ವೀಡಿಯೋ ಮಾಡಿಲ್ಲ. ನೆಕ್ಸ್ಟು ಫ್ರೀ ಇದ್ದಾಗ ಬಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ. ತುಂಬ ನಾವೇನು ಅಂದ್ಕೊಂಡ್ರು ಆಗತ್ತೆ ಅಂತೆಲ್ಲ ಹೇಳ್ತಾರೆ, ತುಂಬ ಎಲ್ಲೆಲ್ಲಿಂದನೋ ಬರ್ತಾರೆ. ಆದರೆ ನಾನು ಮಾಡಿಲ್ಲ. ಖಂಡಿತ ನೆಕ್ಸ್ಟು ವೀಡಿಯೋ ಬೇಕು ಅಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ, ನಾನು ಖಂಡಿತ ವೀಡಿಯೋ ಮಾಡ್ತೀನಿ. ನಾನೆಲ್ಲೋ ಕಾಯ್ತಾ ಇದ್ದೀನಿ, ಇವನೆಲ್ಲೋ ಕಾಯ್ತಾ ಇದ್ದಾನೆ. ನಮ್ಮ ಗುಂಡ ನೋಡಿ, ನಮ್ಮ ಗುಂಡ ಬರ್ತಾನೆ. ನಾನು ಎಲ್ಲೋ ಇದ್ದೀನಿ, ಅವನೆಲ್ಲೋ ಕಾಯ್ತಾ ಇದ್ದ. ಹಾಗಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಒಂದು ವಾಕ್ ಆದಂಗೆ ಆಯ್ತಲ್ವಾ. ನೋಡಿ ಹೋಗ್ತಾ ಇದ್ದೀವಿ. ಅವಳಿಗೆ ಹೇಳಲಿಲ್ಲ. ಅವಳು ಏನು ಹೇಳ್ತಾಳೆ ನಮ್ಮ ಅಣ್ಣ ಅಂತಾರ, ಇಲ್ಲ ಯಾಕೆ ಬಂದ್ಲು ಅಂತಾರ ಗೊತ್ತಿಲ್ಲ. ನೋಡೋಣ. ನೀನು ಹೇಳಲಿಲ್ಲ ಅಲ್ಲನೋ? ಇಲ್ಲ. ನೋಡೋಣ. ನೋಡಿ ಅಲ್ಲಿ ನೋಡಿ ಏನೇ ನಾನು ಬಂದಿದ್ದು ಏನು ಖುಷಿ ಇಲ್ವೇನೆ ನೋಡ್ರಿ. ನಮಸ್ಕಾರ ಮಾಡ್ತಿದ್ದಾರೆ ನಮ್ಮ ಅಣ್ಣ. ನಾನು ಬಂದಿದ್ದಕ್ಕೆ ದೊಡ್ಡ ನಮಸ್ಕಾರ ಅಂತಿದ್ದಾರೋ ಏನಂತ ಗೊತ್ತಿಲ್ಲ. ಇವಳು ಯಾಕಾದ್ರೂ ಬಂದರು ಅಂತ ದೇವ್ರ ಹತ್ರ ದೀಪ ಅಂಟಿಸ್ತಾ ಇದ್ದಾಳೋ ಗೊತ್ತಿಲ್ಲ. ನೋಡಿ ಖುಷಿ ಆಗಲಿಲ್ವೇನೆ ನಾನು ಬಂದಿದ್ದು? ಇಲ್ಲ. ವರುಣ ನಡಿ ಅತ್ಲಾಗ ನನಗೆ ಗಾಡೀಲಿ ಬಿಡು. ನನಗೂ ಸಾಕಾಯ್ತು ಇವ್ರ ಹತ್ರ, ಗಂಡ ಹೆಂಡತಿ ಹತ್ರ ಎಣಿಗೆ ಅಷ್ಟು ಪ್ರೀತಿ ನನ್ನ ಮೇಲೆ ಪೂ ಅಂತ ಹೋಗಿತ್ತಾಳೆ. ಯಾಕಾದರೂ ಬನ್ನೋ ಅನ್ನಿಸ್ಬಿಡ್ತು ನನಗಂತೂ ನಿಜವಾಗ್ಲೂ. ದೋಸೆ ಮಾಡಿಟ್ಟಿದ್ದಾಳೆ. ಚಟ್ನಿ ಇನ್ನೂ ಅವ್ರದ್ದು ತಿಂಡಿ ಆಗಿಲ್ಲ ಅನಿಸುತ್ತೆ. 1 2 ಸಾಕು, 2 ಸಾಕು ಕಣೆ. ನೋಡಿ ಬೈದ್ಲು, ಇವಾಗ ಅಷ್ಟು ಪ್ರೀತಿ ಮಾಡ್ತಾಳೆ ಅಲ್ವೇನೆ? ಹೌದೌದು. ಎಷ್ಟು ಬೈತಾಳೆ ಗೊತ್ತಾ? ಅದಕ್ಕೆ ಅಲ್ವಾ ಬೈಕೊಳ್ಳಿ ಬಿಡ್ರಿ. 3 ಜನ ಅಲ್ವಾ, 2 ವೀಲರಲ್ಲಿ ಆಗಲ್ಲ ಅಂಥೇಳಿ ಕಾರ್ ತೆಗಿತಾ ಇದ್ದಾನೆ ಗುಂಡ. ನಾನು ನನ್ನ ಮಾತು ಹೇಳಿದ ನನ್ನ ಮಾತು ನಾನೇ ಒಂದೊಂದ್ಸರಿ ಕೇಳಲ್ಲ. ನಾನು ಮನ್ಸಿಗೆ ಬಂದಿದ್ದು ಇವನ್ ಮಾತು ಕೇಳಬೇಕು ನಾನು. ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅತ್ತೆ ಅಂತಾನೆ. ಅಲ್ಲ ನೋಡ್ರಿ ಹೆಂಗ್ ಬೈತಾಳೆ, ಎಲ್ಲದಕ್ಕೂ ಬೈತಾಳೆ. ಇದು ಬೇರೆ ದೊಡ್ಡ ರಾಮಾಯಣ. ಇದು ಒಳ್ಳೇದು, ಆದರೆ ನಮಗೆ ಒಂಥರ ಹಿಂಸೆ ಇದು. ಆಮೇಲೆ ನಾನು ಹೇಳ್ತೀನಲ್ಲ, ಎಲ್ಲಿ ಹೋದ್ರೂ ನನ್ನೇ ಮುಂದೆ ಕೂರಿಸ್ತಾಳೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ. ನಮ್ಮ ಅಣ್ಣ ಇರಲಿ,
ಯಾರೇ ಡ್ರೈವಿಂಗ್ ಮಾಡ್ತಾ ಇವಾಗ ನಮ್ಮ ವರುಣ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಯಾರೇ ಡ್ರೈವಿಂಗ್ ಮಾಡಿದ್ರು ನನ್ನೇ ಮುಂದೆ ಕೂರಿಸ್ತಾರೆ, ನೀನೇ ಮುಂದೆ ಕೂತ್ಕೊಳ್ಳೆ ಅಂತೇಳಿ. ನಿನ್ನೆ ಎಲ್ಲ ಫುಲ್ಲು ಆರ್ ಆರ್ ನಗರದಲ್ಲಿ ಇದಿತ್ತಲ್ಲ, ಸ್ಟಾಲ್ ಇತ್ತು. ರಾತ್ರಿ ಅಲ್ಲಿ ಇದ್ದೆ, ಬೆಳಗ್ಗೆನೇ ಇತ್ತು. ಇವತ್ತು ಭಾನುವಾರ ಲಾಸ್ಟ್ ಕೃಷಿ ಮೇಳ, ಇವತ್ತು ಬೆಳಗ್ಗೆನೆ ಬಂದಿದ್ದೀನಿ ನೋಡಿ. ಧೂಳು ನೋಡಿ. ಸ್ನಾನನೇ ಈಗ ಬೈಕಲ್ಲಿ ಬಂದವರಿಗೆ ಧೂಳಿನ ಸ್ನಾನನೇ ನೋಡಿ. ನಾವು ಮಧ್ಯ ಕಾರಲ್ಲಿ ಬಂದು ಒಳ್ಳೆ ಆಯ್ತು. ಇದು ಮಾಲಾ ಫೇಶಿಯದ್ದು ಕಾಂಪೌಂಡ್. ನಾವು ನೋಡಿಲ್ಲ, ಕರ್ಕೊಂಡು ಹೋಗಿಲ್ಲ ಇವಳು. ಇನ್ನೊಂದ್ಸರಿ ಹೋಗೋಣ ಸುಮ್ಮನೆ. ನೋಡಿ ಇವತ್ತು ಭಾನುವಾರ, ಇವತ್ತು ಲಾಸ್ಟೇ. ತುಂಬ ರಶ್ ಇದೆ. ಜಿ ಕೆ ವಿಕೆಯಲ್ಲಿ ಯಲಂಕ ಮುಂದೆ ಆಗುತ್ತೆ. ಜಿ ಕೆ ವಿಕೆ ಹತ್ರ ನೋಡಿ ಕೃಷಿ ಮೇಳ ಶುರುವಾಯಿತು ಇಲ್ಲಿಂದನೇ. ಸಂಡೇ ಮಸ್ತ್ ಮಜಾ. ಇವತ್ತೇ ರಶ್ ಇರುತ್ತೆ ಕಣೆ, ಶುಕ್ರವಾರ ಎಲ್ಲ ರಶ್ ಇರಲ್ಲ. ಇರ್ಲಿ ಬಿಡೆಮ್ಮ, ರಶ್ ಇದ್ದಾಗಲೇ ಹೋಗ್ಬೇಕು ಇವೆಲ್ಲ ನೋಡೋದಕ್ಕೆ. ಹಾಂ, ನೋಡ್ಕೊಳ್ಳಿ. ಬಸ್ ಸರ್ವಿಸ್ ಇದೆಯಾ? ಇಲ್ಲಿಂದ ಫ್ರೀಯ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ನೀವೇನಾದರೂ ನಿಮ್ಮದು ಓನ್ ವೆಹಿಕಲ್ ಇಲ್ಲ ಅಂದರೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ದಿರ ನಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ ನೋಡಿ. ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವೇ, ಇಲ್ಲಿಂದನೇ ಕಟ್ಔಟ್ ಎಲ್ಲ ಹಾಕಿ. ಲಾಸ್ಟ್ ಟೈಮ್ ಇರಲಿಲ್ಲ ಈ ಥರ ಎಲ್ಲ. ಸ್ಪಾನ್ಸರ್ ಮಾಡೋಕೆ ಸಿಗ್ಬೇಕು ಬೇಬಿ ಅವರಿಗೆ. ಹ್ಞೂ, ಕೈಯಿಂದ ಖರ್ಚು ಮಾಡೋಕ್ಕಾಗಲ್ಲ. ಮಿಸ್ಟರ್ ಕ್ಯಾಂಪ್ ಏನೇನೋ ಹಾಕ್ತಾರೆ. ಮಿಲೆಟೆಕ್ಸ್ ರಿಜಿಸ್ಟ್ರೇಷನ್ ಇಲ್ಲಿದೆ. ಏನಿದೆ ರಿಜಿಸ್ಟ್ರೇಷನ್? ನನ್ನ ಮಗನಿಗೆ ಇಲ್ಲಲ್ಲ ಆದರೂ ಕಾಲೇಜ್ಗೆ ಅಡ್ಮಿಷನ್. 2 ವೀಲರಲ್ಲಿ ಬಂದಿರೋ ಚೆನ್ನಾಗಿರೋದಲ್ವೇ? ಅವನಿಲ್ಲ, ಅವನಿಗೆ ಹೇಳಿದ್ದೆ ನಾನು. ಆ ಕಡೆ ಈ ಕಡೆ ಎಲ್ಲ ವಿಡಿಯೋ ಮಾಡ್ಕೊಂಡು. ಅಲ್ಲ, ಅವ್ರಿಗೆ ಆ ಹುಡುಗನಿಗೆ ಅಪ್ಪ ಅಮ್ಮ ಇಲ್ವಾ? ನೋಡಿ ಎಷ್ಟು ರಶ್ ನೋಡಿ. ಇದೆಲ್ಲ ಇವರೆಲ್ಲ ಕೃಷಿ ಮೇಳಗೆ ಹೋಗ್ತಾ ಇರೋದು ಇಲ್ಲಿ. ಏನಾಗಿದೆ? ಕಲರ್ ಚೇಂಜ್ ಆಗಿದ್ದಾನೆ ಇಲ್ವಲ್ಲ? 2 ವೀಲರ್ದೆಲ್ಲ ಪಾರ್ಕಿಂಗ್ ಇಲ್ಲಿದೆ. ಎಲ್ಲ ತುಂಬ ಕಡೆ ಮಾಡ್ತಾರೆ ಅನ್ಸುತ್ತೆ ಕಣೆ. ಏನು ಇಷ್ಟೇ ಜನ ಬರ್ತಾರ? ಅವರೆಲ್ಲಿ ಬರ್ತಾರೆ? ಬರ್ತಾರೆ, ಕಾಲ್ ಮಾಡ್ತಾರೆ. ಇವನು ಇದ್ದಾನಲ್ಲ. ಅಲ್ಲ ಅವರು ಎಲ್ಲಿ ಪಾರ್ಕಿಂಗ್? ಯಾವ ಇದ್ರ ಒಳಗಡೆ ಪಾರ್ಕಿಂಗ್ ಒಳ್ಳೇದಾಯ್ತು ಬಿಡು. ಹತ್ರನೇ ಇದ್ದೀನಿ, ಅಲ್ಲಿ ಆ ಮೂಲೆಗೆ ಹೋಗಿ. ಸರಿ ಸೀದಾ ಹೋಗಿ ಮುಂದೆ ನಾವೆಲ್ಲ ಹೋಗಿದ್ದೀವಿ. ಹೌದು, ಪಾರ್ಕಿಂಗ್ ಲಾಟ್ 1 ಫುಲ್ಲು. ವಾ, ನೀನು ಅವನ ಜೊತೆ ಸ್ಕೂಟರ್ ಬೈಕಲ್ಲಿ ಬಾರೋ ವರುಣ. ಬೈಕಲ್ಲಿ ಬಿಡ್ಬೇಕಲ್ಲ ನೀಲಿ, ಬೈಕ್ ಬಿಡಲ್ಲ. ಪಾರ್ಕಿಂಗ್ ಮಾತ್ರ ತಗೊಳಕ್ಕೆ ಇಷ್ಟು ದೂರ ಬಿಡಕ್ ಬಂದಿದ್ದೀವಿ ಅಂದ್ರೆ ತಗೊಳಕ್ ಹೋಗಿ ಬರ್ಲೇಬೇಕು. ಅವ್ರು ಯಾಕರಂಗೆ ಅಲ್ವಾ ಬೇಬಿ? ಎಷ್ಟೇ ಬೆಲೆ ಬಾಳೋ ಕಾರಾದ್ರೂ ಅವ್ರು ಹೇಳಿದ ಕಡೆನೆ ನಿಲ್ಲಿಸ್ಬೇಕು. ಚೆನ್ನಾಗಿರೋದು. ನಾವು 2 ವೀಲರಲ್ಲೇ ಬರ್ಬೋದು. ಬೇಕಿತ್ತ ಬೇಬಿ ಇದು? ಬೇಕಿತ್ತ ಮಗಳೇ, ಮಗಳೇ ಮಗಳೇ ಮಗಳೇ. ಟ್ರ್ಯಾಕ್ಟರ್ ತಲೆಲ್ಲ ಒಮ್ಮೆ ಅಂಪಿರ್ಸೋದು ತಲೆ ತಸ ಪೂರ ಹೆಚ್ಚುವರು. ಹೊಲನೇ ಇದು. ಭತ್ತನೋ ಏನೋ ಹಾಕಿದ್ದಾರೆ. ಹೌದು, ಭತ್ತ ಅಲ್ಲ, ರಾಗಿ. ಹೊಲದಲ್ಲಿ ಹೊಲ ಎಲ್ಲ ಬೆಳೆ ತೆಗೆದ್ಮೇಲೆ ನೋಡಿ ಅದನ್ನೇ ಇದು ಮಾಡಿದ್ದಾರೆ. ಇಲ್ಲಿಡೋ.
ಪಾರ್ಕಿಂಗ್ ನೆನ್ಪಿಟ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜ್ ಪಾರ್ಕಿಂಗ್ ಅಂತ ಹೇಳಿ. ಇಂಜಿನಿಯರಿಂಗ್ ಕಾಲೇಜ್ ಪಾರ್ಕಿಂಗ್ ಅಂತೆ ಕಣೋ. 4-5 ಪಾರ್ಕಿಂಗ್ ಇದಾವೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಂಜಿನಿಯರಿಂಗ್ ಪಾರ್ಕಿಂಗ್ ಕಾಲೇಜು. ತುಂಬ ಧೂಳು, ತುಂಬ ಬಿಸಿಲು ನೋಡಿ ನೋಡಿ, ಫುಲ್ಲು ಪಾರ್ಕಿಂಗ್. ಇವಾಗ ನಾವು 2.5 ಕಿಲೋಮೀಟ್ರ್ ನಡಿಬೇಕು ಕೃಷಿ ಮೇಳಗೆ ಕಾರ್ ಪಾರ್ಕಿಂಗಿಂದ. ನೋಡಿ ಇಲ್ಲಿಂದ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಇನ್ನು ತುಂಬ ಒಳಗೋಗ್ಬೇಕು. ಮೊಬೈಲ್ ಮೇಲೆ ಫುಲ್ಲು ಧೂಳು, ಮೊಬೈಲ್ ಮೇಲೆ ನೋಡಿ. ಮುಂದೆ ಹೋಗಿ ಬಸ್ಸು ಮುಂದೆ ಹೋಗ್ಬೇಕು. ದಯವಿಟ್ಟು ಇನ್ಯಾರು ಬಲಗಡೆ ಹೋಗಿ. ಅದಕ್ಕೋಸ್ಕರ ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. 2 ದೋಸೆ ಹಾಕಿದ್ದಾಳಲ್ವಾ, ಆ ದೋಸೆ ಕರಗಬೇಕಲ್ವಾ. ನಿಮಗೆ ಬೇಕಾದಷ್ಟು ದೋಸೆ ಇತ್ತು, ನೀನು ತಿಂದಿಲ್ಲ, ಅದು ನನ್ನ ತಪ್ಪಲ್ಲ. ಹೆಂಗ್ ಬೈತಾಳೆ ನೋಡ್ರಿ. ನೋಡಿ ನಡ್ಕೊಂಡೇ ಹೋಗ್ತಾ ಇದ್ದಾರೆ, ಯಾಕಂದರೆ ಬಸ್ಸು ಫುಲ್ಲು ರಶ್ಶು. ಯಾವುದೋ ಬಸ್ ಬರ್ತಾ ಇದೆ ಕಣೆ. ನೋಡಿ ಜನ ಆವಿಷ್ಕಾರ ಮಾಡಲಾಗಿದೆ. ಇಂಜಿನಿಯರಿಂಗ್ ಮಹಾವಿದ್ಯಾಲಯವು 40 ನಾವು ನೋಡ್ಬೋದಾಗಿದೆ. is earthing happening. Automatically your brain is getting wired. In fact, I can show my mobile phone. I use a little cow chip, which I keep it on cow dung chip, which is nicely wrapped, which is in the mobile phone. When you put a cow dung, and that was the reason why in good old days, they used to do that, you know, and that becomes radiation free. ಪಂಚಗವ್ಯ ಹವನ್ ಕಪ್ಗಳನ್ನ ಹೇಗೆ ಮಾಡುತ್ತಾರೆ ತಿಳಿಯೋಣ ಬನ್ನಿ. ಮೊದಲು ಹಸುವಿನ ತೊಪ್ಪೆಯನ್ನು ಚೆನ್ನಾಗಿ ಕಲಸಿ ಭರಣಿ ಮಾಡಿ ತಟ್ಟುತ್ತಾರೆ. ಆಮೇಲೆ ಅದನ್ನು ಒಣಗಿಸಿ ಹುಡಿ ಮಾಡಿ ಚೆನ್ನಾಗಿ ಸೋಸಿ ಹಾಲು ಮೊಸರು ತುಪ್ಪ ಹಾಕಿ ಕಲಿಸಿ ಮಷೀನ್ ಅಲ್ಲಿ ಕಪ್ ಆಕಾರವಾಗಿ ತಯಾರಿಸುತ್ತಾರೆ. ಹರ್ಬ್ಸ್ ಗಳನ್ನ ಒಳಗೆ ತುಂಬಿ ಮತ್ತೆ ಒಣಗಿಸಿ ಪ್ಯಾಕ್ ಮಾಡುತ್ತಾರೆ. ಈಗ ಹವನ್ ಕಪ್ಗಳು ತಯಾರು. ನನ್ನೇ ನೋಡ್ತಾ ಇದೆ ಅದು. ಬೆಳಗ್ಗೆ ಆಗ್ಲಿಕ್ಕೆ ನಾನು ಕಾಲು ಕೆಳಗೆ ಫುಲ್ಲು ಸೆಗಣಿ ಇದೆ, ಒಂದ್ಸರಿ ಜಾರ್ ಬೀಳ್ತಿದ್ದೆ, ಅದಕ್ಕೆ ಕಾಲಡಿಗೆ ನೋಡ್ಕೊಂಡು ಓಡಾಡೇ ಅಂತಿದ್ದಾಳೆ. ಏನೋ ಕಾಗೆ ಎಂಬಂತೆ ಸಿಕ್ಕಾಪಟ್ಟೆ ಜನ ಇದೆ.
ನಾವು ಬೇರೆ ಕಡೆ ಹೋಗಲ್ಲ, ಹಿಂಗೆ ಹೋಗ್ಬೇಕಿತ್ತು ಲೈನಿಗೆ ನೋಡ್ಕೊಂಡು ಹೋಗ್ಬೇಕು. ನೋಡೋದು ತುಂಬಾ ಇದೆ. ಬನ್ನಿ ಬನ್ನಿ ಹೋಗಿ. ಇದೊಂದಿತ್ತು ಬಾ ಒಂದೇ ಒಂದು ಬೇಡ. ಹೋಗಿದ್ದಕ್ಕೆ ಒಂದು ತುಂಬ ವರ್ಷ ಆಗ್ತಾ ಇದೆ. ದಿನಕ್ಕೆ 10 ಲೀಟರ್ ಹಾಲು ನೀಡುವ 1 ಲಕ್ಷ ಮೌಲ್ಯದ ದೇಶಿ ಎಮ್ಮೆ ಸಹ ಈ ಮೇಳದ ಒಂದು ದಿನಕ್ಕೆ 10 ಲೀಟರ್ ಹಾಲು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಬಾರಿಯ ಕೃಷಿ ಮೇಳದಲ್ಲಿ ಫಲಪುಷ್ಪಗಳನ್ನು ಹೂಗಳಿಂದ ಚಿತ್ರಿಸಲಾಗಿದೆ. BSNL ಸಹ ಗಾಡಿ ಕಟ್ಟೋದು ಎಷ್ಟಿರುತ್ತೆ? ಗಾಡಿಗೆ ಕಟ್ಬೋದು. ಎರಡು ಬೇಕಾ? ಎರಡು ಕಟ್ಬೋದು. ಸಲನೂ ಇಲ್ಲೇ ಇದ್ದಿದ್ದು, ಇವಾಗ ಇಲ್ಲೇ. ನಮ್ಮ ಅದೇ ರೀತಿ ಡಾಕ್ಟರ್ ಎನ್ ದೇವಕುಮಾರ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇದೀಗ ನಮ್ಮ ಶಾಸ್ತ್ರಿ ಅವರಿಂದ ಈದ್ ಕೊಡಬಿಡ್ತಾರೆ ಇತ್ತನ್ನ ಕೈತನೆ ಕೌಂಟರ್ ತಿಂಡಿಗಳೇ ಅಂಕೂರ್ ಮಶ್ರೂಮ್ ಬಿರಿಯಾನಿ ಎಲ್ಲೋ ಹಲೋ ಮಿಸ್ ಕಾಲ್ ಅಂತ ಸ್ಪೆಷಲ್ ಬಿರಿಯಾನಿ
ತುಂಬ ಧೂಳಿದೆ ಅಂತ ನೋಡಿ ನೀರು ಹಾಕ್ಕೊಂಡು ಬರ್ತಾ ಇದ್ದಾರೆ, ಯಾಕಂದರೆ ತುಂಬ ಧೂಳು. ಎಲ್ಲ ಥರ ವೆರೈಟಿ ಇದೆ. ಆ ಕಡೆ ಎಲ್ಲ ನಾನ್ ವೆಜ್ ಇತ್ತು, ಈ ಕಡೆ ಎಲ್ಲ ವೆಜ್ಜು. ನಾವಿನ್ನೂ ಏನು ತಿನ್ನೋದು ಅಂತ ಗೊತ್ತಿಲ್ಲ. 12 ಕಾಲು, ಅದಕ್ಕೆ ಸ್ವಲ್ಪ ಹೊತ್ತು ಹೋಗಲಿ. ನಾನಂತೂ ಜೋಳದ ರೊಟ್ಟಿ ಫಿಕ್ಸ್ ಆಗೋಗಿದ್ದೀನಿ. ಸುಗುಣ ವರುಣ ಏನು ಅಂತ ಗೊತ್ತಿಲ್ಲ. ಯಾರೋ ಕೈಯಲ್ಲಿ ನೋಡಿದೆ ಕಣೆ, ಯಾರ್ದೋ ಕೈಯಲ್ಲಿ ಜೋಳದ ರೊಟ್ಟಿ ನೋಡಿದೆ. ದಾವಣಗೆರೆ ಮಿರ್ಚಿ ಮಂಡಕ್ಕಿ, ಹುಬ್ಬಳ್ಳಿ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್. ಉತ್ತರ ಕರ್ನಾಟಕ ಭೋಜನಾಲಯ ನೋಡಿ, ಬಿಳಿ ಜೋಳದ ರೊಟ್ಟಿ, ಎಣ್ಣೆ ಬದನೆಕಾಯಿ, ಕಾಳು ಪಲ್ಯ, ಶೇಂಗಾ ಹಿಂಡಿ. ಇವಾಗ ಬೇಡ, ಆಮೇಲೆ ಒಟ್ಟು ತೊಗೊಳ್ಳೋಣ. ಆ ಮಿಕ್ಸು ನೋಡಿ. ಥ್ಯಾಂಕ್ ಯು. ಭೋಜನಾಲಯ 50 ರೂಪಾಯಿ ಮುದ್ದೆ ಊಟಕ್ಕೆ ರಶ್ ನೋಡಿ. 50 ರೂಪಾಯಿ ಮುದ್ದೆ ಊಟ, ಸ್ವೀಟ್ಸು, ಪಲ್ಯ, ಮುದ್ದೆ, ಕಾಳು ಸಾರು, ಅನ್ನ, ರಸಮು, ಮೊಸರನ್ನ, ಉಪ್ಪಿನಕಾಯಿ. ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ಮುದ್ದೆ ಊಟ ಅಲ್ವಾ, ಹೋಗ್ತಾ ಇದ್ದೀವಿ. ಕೃಷಿ ಕಾಲೇಜಿನಲ್ಲಿ ಹಾಗೂ ಈಗೂ ಲೈನಲ್ಲಿ ಮುಗಿಸ್ಕೊಂಡು ಬಂದ್ವು. 2 ನಡಿ, ಚೆನ್ನಾಗಿ ಮಾಡಿದ್ದಾರೆ. ಘಮ ಅಂತಿದೆ. ಕಾಳು ಹಳ್ಳಿ ಸ್ಟೈಲು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಂದ್ವು ನೋಡಿ. ಟೋಕನ್ 55 ರೂಪಾಯಿ ಕೊಟ್ಬಿಟ್ಟು ಟೋಕನ್ ತೊಗೊಂಡು ಅವ್ರಿಗೆಲ್ಲ ಬೇರೆದೇನೋ ಪಾಸ್ ಕೊಟ್ಟಿರ್ತಾರೆ ಅನಿಸುತ್ತೆ. ಇಲ್ಲಿ ಇದಕ್ಕೆ ಬಂದಿರೋ ಯೆಲ್ಲೋ ಕಲರ್ ಇತ್ತು. ಎಲ್ಲ ಕಾಲೇಜ್ ಮಕ್ಕಳೇ ಬಡಿಸೋದು, ನೀರು ಕೊಡೋದು ಎಲ್ಲ ಮಾಡ್ತಾ ಇರೋದು. ತುಂಬ ದೊಡ್ಡದು, ತುಂಬ ಅಂದರೆ ತುಂಬ ದೊಡ್ಡದು. ನಾವು ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಏನಿಲ್ಲ, ಬೇಗ ಬಂದು ಕೂತ್ಕೊಂಡ್ವು ನೋಡಿ. ಎಲ್ಲ ಮೇಲ್ಮೇಲೆ ಒಟ್ಟಿಗೆ ಎಲ್ಲ ಮೇಲ್ಮೇಲೆ ಪಾಯಸ ಇದೆಲ್ಲ ಒಟ್ಟಿಗೆ ಬಡಿಸ್ತಾ ಇದ್ದಾರೆ.
ತುಂಬ ಚೆನ್ನಾಗಿತ್ತು ಊಟ. ನಮ್ಮ ಸುಗುಣ ಅಂತಿದ್ದಾಳೆ ಮದುವೆ ಏನೇ ಮದುವೆ ಊಟ ಥರ ಅನಿಸ್ತು. ಅಲ್ಲಿ ಹೊರಗಡೆ ಬೀಡ ಬೇರೆ ಮಾರ್ತಿದ್ರು ದುಡ್ಡಿಗೆ. ಮತ್ತು ಇದು ಮೊಟ್ಟೆ ಬೇಕಾದವ್ರಿಗೆ ಮೊಟ್ಟೆನೂ ಕೊಡ್ತಾಯಿದ್ರು. ಚೆನ್ನಾಗಿತ್ತು. 50 ರೂಪಾಯಿ ತುಂಬ ಚೆನ್ನಾಗಿತ್ತು. ಕಾಳು ಗೊಜ್ಜಂತಿ ಹಳ್ಳಿ ಸ್ಟೈಲು ತುಂಬ ಚೆನ್ನಾಗಿತ್ತು. ಪಾಯಸ, ಮೊಸರನ್ನ, ಉಪ್ಪಿನಕಾಯಿ, ಪಲ್ಯ ತುಂಬ ಚೆನ್ನಾಗಿತ್ತು. ಇವಾಗ ಲೈನ್ ನೋಡು, ಇವಾಗ ಲೈನ್ ಈಗ ಜಾಸ್ತಿ ಆಯಿತು ನೋಡಿ. ತುಂಬ ಲೈನ್ ಆಗೋಯ್ತು ಇವಾಗ. ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಐಸು, ಮುರುಕ್ಲು ಎಲ್ಲ ಇದೆ. ಕಬ್ಬಿನ ಜ್ಯೂಸು ನೋಡಿ. ಧೂಳಾಗತ್ತೆ ಅಂತ ಧೂಳೆ ದಳಬಾರ್ದು ಅಂತ ನೋಡಿ. ಜನ ತಣ್ಣಗಾಗ್ಲಿ, ಧೂಳೆ ದಳಬಾರ್ದು ಅಂತ. ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾವು ಊಟ ಮಾಡಿ ಬಂದು 1.5 ಅವರ್ ಆಯಿತು. 12:45. ಕುತ್ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅಂದರೆ ಹೆಂಗೆ ಅದು ಸಿಟ್ಟು ಬಂದುಬಿಡುತ್ತೆ. ಇದೇನಿದೆ? ಸೋಯಾ ನೋಡಿ. ಸೋಯಾ ಹೀಗಿರುತ್ತೆ. ಹಲೋ ನೋಡಿ, ಕೃಷಿ ಮೇಳಕ್ಕೆ ಬಂದಿದ್ದೆ. ಇವರು ಬಂದು ನೀವು ಬೆಣ್ಣೆ ಕೃಷ್ಣ ವ್ಲಾಗ್ ಅವರಲ್ವಾ ಅಂತ ಹೇಳಿದ್ರೆ ಹೇಗೆ ಬರ್ತಾ ಇದೆಯಮ್ಮ ಚಾನಲ್? ಚೆನ್ನಾಗಿ ಬರ್ತಿದೆ. ಸ್ವಲ್ಪನೇ ಜಾಸ್ತಿ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಚಾನಲ್ ಏನಿಲ್ಲ ಅಲ್ವಾ? ಚಾನಲ್ ಏನಿಲ್ಲ. ತುಂಬ ಪ್ರೀತಿಯಿಂದ ಬಂದು ಮಾತಾಡ್ಸಕ್ಕೆ ಬಂದರು. ತುಂಬ ಚೆನ್ನಾಗಿ ಬರ್ತಾ ಇದೆ ಚಾನಲ್ಲು. ಥ್ಯಾಂಕ್ ಯು. ಇದೇ ಥರ ಸ್ಯಾರಿ ಇದೆಲ್ಲ ನೋಡ್ತಾ ಇರ್ತೀವಿ. ಇದೇ ಥರ ಸಪೋರ್ಟ್ ಮಾಡಿ ಎಲ್ರಿಗೂ, ಕನ್ನಡ ಯೂಟ್ಯೂಬರ್ ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದೇ ಒಂದು ಫೋಟೋ ಇಟ್ಕೊಳ್ಳಿ. ತುಂಬ ಬಿಸಿಲು. ಹೌದು, ಅವಳ ಮತ್ತೆ ರಾಗಿ ನೋಡಿ. ನೋಡಲಿ ಸಾಮೆ ನೋಡಿ. ಈ ಥರ ನಾವು ನೋಡೇ ಇರಲ್ಲ ಅಲ್ವಾ ಸಾಮೆ ನೋಡಿ. ನೋಡಿ, ಇದು ನವಣೆ. ಬಾಯಿ ಗೊತ್ತಾಗುತ್ತೆ ನಿಮಗೆ. ಅಕ್ಕಿ ಥರನೇ ಇದೆ.
ಜೋಳ ಇದು. ಊದಲು. ತೆನೆ ನೋಡು, ಅದ್ರ ತೆನೆ ಬೇರೆ, ಇದು ತೆನೆ ಬೇರೆ. ಹೌದು. ಅದು ನವಣೆ ಮತ್ತೆ ಕೊರ್ಲೆ ಒಂದೇ ಥರ ಕಾಣ್ತಾ ಇದೆ. ಹರಳೆಣ್ಣೆ ಕಾಯಿ, ಹರಳೆಣ್ಣೆ ಇದರಲ್ಲೇ ಮಾಡೋದು. ಬೀಜ ನೋಡಿ, ಇದು ಬರ್ಗು. ಬರುಗು ಅಂತಂದ್ರೆ ಬರ್ಗು ನೋಡಿ ತೆನೆ ಬರ್ತಾನೆ ಹೇಗಿದೆ ಬರ್ಗು. ಹಾರಕ ಅಂತ ಇದೆ. ಇದು ಹುಲ್ಲು ಅಂತ ಏನೋ ಗೊತ್ತಿಲ್ಲ, ಏನು ಬೆಳೆದಿಲ್ಲ ಇದರಲ್ಲಿ. ಚಪ್ರದವರೆಕಾಯಿ. ಚಪ್ರದವರೆಕಾಯಿ ಅಲ್ಲ, ಡಬಲ್ ಬೀನ್ಸ್ ಇರಬೇಕು. ಡಬಲ್ ಬೀನ್ಸ್ ಇರಬೇಕು, ದೊಡ್ಡದಿದೆ. ಔಷಧಿ ಹಾಗೂ ಸುಗಂಧ ದ್ರವ್ಯ ಸಸ್ಯಗಳ ಆರೋಗ್ಯ ಉದ್ಯಾನ. ನೋಡೋಣ. ಕೆಲವೊಂದು ನಮಗೇನು ಗೊತ್ತಿರಲ್ಲ. ಇದು ಒಂದೇ ಲಗ ಬ್ರಾಹ್ಮಿ ಸೊಪ್ಪು, ಇದು ಗೊತ್ತಿರುತ್ತೆ. ಮಂಗರವಳ್ಳಿ ತುಂಬ ಒಳ್ಳೆ, ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಂಗರವಳ್ಳಿ. ಲೆಮನ್ ಮೆಲಿಸ್ಟಾ ಅಂತೆ, ನನಗೆ ಗೊತ್ತಿಲ್ಲ, ನಾನು ಇವತ್ತೇ ನೋಡ್ತಿರೋದು. ಅಲ್ಲ, ಇಪ್ಲಿ ಗಿಡ ಅಂತೆ ನೋಡಿ. ಕಾಡು ಜೀರಿಗೆ. ಇದು ದೊಡ್ಡಪತ್ರೆ ಸೊಪ್ಪು. ರಣಫಲ, ಇದ್ರದ್ದು ಕಿಡ್ನಿ ಹೆಸರು ನಮ್ಗೆ ಗೊತ್ತೇ ಇರಲಿಲ್ಲ. ಕಿಡ್ನಿಗೆ ಸ್ಟೋನ್ಗೆ ತುಂಬ ಒಳ್ಳೆಯ ಔಷಧಿ ಇದು ಎಲೆ. ಕನ್ನಡದಲ್ಲೇ ರಣಫಲ ಅಂತ ಇದೆ. ರಣಫಲ. ನಾಗದಾಳಿ, ಆವನಂಜಿ ಸೊಪ್ಪು ಅಂತಲೂ ಹೇಳ್ತಾರೆ. ಇದು ತುಳಸಿ, ವಿಷ್ಣು ತುಳಸಿ. ಪುದೀನ, ಬೇರೆ ಥರ ಪುದೀನ ನೋಡಿ, ನಾಟಿ ಅನಿಸುತ್ತೆ, ಇಷ್ಟಿಷ್ಟೇ ಇದೆ. ಜಪಾನೀಸ್ ಪುದೀನ ಅಂತೆ. ಫುಡ್ ಕೋರ್ಟ್ ಅಲ್ಲಿ ಸೆಂಟರ್ ಪೋರ್ಷನ್ ಅಲ್ಲಿ ಶಾಮಿಯಾನ ಚೆಕ್ಸ್ ಕಲರ್, ಪಿಂಕ್ ಕಲರ್ ಶಾಮಿಯಾನ ಹಾಕಿದ್ದಾರೆ ನೋಡಿ. ಲ್ಯಾವೆಂಡರ್ ಕಾಟನ್ ಗೊತ್ತಿಲ್ಲ. ಇಲ್ಲ, ಅವನು ಅಲ್ಲೇ ನಿಂತಿದ್ದಾನೆ ಈಗ. ಮರುಗ ಒಂದ್ಸಲ ಹೇಳಮ್ಮ ಅಂದ. ಏನೋ ಸೇಜ್ ಅಂತೆ. ಅವನು ಮಿಲಿಟರಿ ಟಿ ಶರ್ಟ್ ಹಾಕಿದ್ದಾನೆ. ಬಾಸುಮತಿ. ಹೌದು, ಬಟ್ ಇವಾಗ ಸಿಕ್ಕಿಲ್ಲ. ಅವನು ಅಲ್ಲೇ ನಿಂತಿದ್ದಾನಂತ, ನಂಗೆ ಈಗ ಫೋನ್ ಮಾಡಿ ಹೇಳ್ದ. ಪನ್ನೀರ್ ಸೊಪ್ಪು. ಇಲ್ಲ, ಅಲ್ಲಿ ಫೋನೇ ಸಿಗಲ್ಲ. ನಾನು ರೋಸ್ಮೇರಿ ಬಂದಾಗ ಫೋನ್ ಸಿಕ್ತು, ಅದಕ್ಕೆ ನಿಮಗೋಸ್ಕರ ಅಮ್ಮ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ನನಗೆ ಫೋನ್ ಮಾಡಿ ಹೇಳ್ದ. ಲ್ಯಾವೆಂಡರ್. ಅವಾಗ 1.5 hour ಆಯ್ತು, ನಾನು ಅಲ್ಲೇ ನಿಂತ್ಕೊಂಡು. ಪೌಚಲಿ ಅಂತೆ. ಅಯ್ಯಪ್ಪನ ಅಂತೆ, ಗೊತ್ತಿಲ್ಲ ಏನಂತ ಗೊತ್ತಿಲ್ಲ. ಚಿನ್ನಿ ಮರ, ಏನು ರೋಸ್ಮೇರಿ ಅದೆಲ್ಲ ತೋರಿಸ್ದೆ. ಅಲ್ಲಿದೆ, ಅಲ್ಲ ಆ ಕಡೆನೂ ಇತ್ತು. ಇದು ಮೆಹಂದಿ ಗಿಡ, ಶುಗರ್ಗೆ ತುಂಬ ಒಳ್ಳೆಯದಿದು. ಇನ್ಸುಲಿನ್ ಗಿಡ, ಅದು ಬೇರೆ ಥರ ದೊಡ್ಡಪತ್ರೆ. ಇದು ಬೇರೆ ಥರ, ಅದು ದೊಡ್ಡಪತ್ರೆನಾ? ಅಲ್ಲ, ಮಾಕಂದಿ ಬೇರೆ. ಮಾಕಂದಿ ಬೇರ. ಮಾಕಂದಿ ಬೇರೆ. ದೀಪಾವಳಿ ಕೋಲು. ಏನೇನೋ ನಾವೇನು ಹೆಸರೇನು ಕೇಳಲಿಲ್ಲ. ನೀಲಿ ಗಿಡ, ದೊಡ್ಡ ಹರಳು. ಇದೇನೋ ದೊಡ್ಡ ಹರಳು. ದೊಡ್ಡ ಚಂದ್ರಿಕೆ ಅಲ್ಲ, ಅದು ಕೃಷ್ಣ ತುಳಸಿ. ಇದು ವಿಷ್ಣು ತುಳಸಿ, ಕೃಷ್ಣ ತುಳಸಿ, ಲವಂಗ ತುಳಸಿ, ಮೆರುನು, ಹಸಿರು, ಹಂಗಾಗಿ ತುಳಸಿ. ಅದು ಕೃಷ್ಣ ತುಳಸಿ ಗೊತ್ತಾಗುತ್ತೆ ಬಿಡು. ಲವಂಗ ತುಳಸಿ, ಕರ್ಪೂರ ತುಳಸಿ, ಕಣಿಗಲು, ಕರ್ಪೂರ ತುಳಸಿ, ಲಕ್ಕಿ ಗಿಡ. ಇದಕ್ಕೂ ಲಕ್ಕಿ ಗಿಡ ನೋಡಿದ್ದೆ. ಇದು ನಮ್ಮ ಕಡೆ ಇದೆ, ಊರಲ್ಲೆಲ್ಲ ತುಂಬ. ಪುನರ್ಪುಳಿ ಅಲ್ವಾ? ಸರ್ವ ಸಾಂಬಾರು.
ಏನೋ ಸರ್ವ ಸಾಂಬಾರು ಅಂತ. ಜಾಯ್ಕಾಯಿ ಇದು. ದಾಲ್ಚಿನ್ನಿ ಚಕ್ಕೆ. ನಾವು ಪಲಾವ್ ಎಲೆ ಇದು ಪಲಾವ್ ಎಲೆ ಒಣಗಿಸಿದ್ರೆ ಇದು ಪಲಾವ್ ಎಲೆ ಆಗುತ್ತೆ. ಇದು ದಪ್ಪ ಬರಬೇಕು ಪಾಪ, ಯಾರೋ ನೋಡಿ ಎಲ್ಲ ಕಟ್ ಮಾಡಿ ಕಿತ್ತಿದ್ದಾರೆ. ಹಾಂ ಹೌದು, ಇದರಲ್ಲಿ ನಮಗೆ ಇದು ಮೇಲಿಂದು ತೊಗಟೆ ಕಿತ್ತಿದ್ರೆ ಚಕ್ಕೆ ಆಗುತ್ತೆ. ಇದು ಪಲಾವ್ ಎಲೆ ನೋಡು. ಇದೆಲ್ಲ ಅಲಸಂದೆಕಾಯಿ, ನೆಲ್ಲಿಕಾಯಿ ಬಿಟ್ಟಿಲ್ಲ. ಕೋಕಮ್ ಅಂತಾರೆ. ನಾನು ತುಂಬ ಇದರಲ್ಲಿ ಜ್ಯೂಸ್ ತೋರಿಸಿದ್ದೀನಿ. ಕೋಕಮ್ಮು ಪುನರ್ಪುಳಿ ಅಂತಾರೆ, ಮುರುಗಲ್ಲು ಅಂತಲೂ ಹೇಳ್ತಾರೆ ನೋಡಿ. ಅದು ಇದು ಇದು ಕಕ್ಕೆ ಮರ ನೋಡೇ ಇರಲ್ಲ ನಾವು ಕೆಲವೊಂದು. ಮುರುಗಲ್ಲು, ದೊಡ್ಡ ಗುಲ್ಗಂಜಿ. ದೊಡ್ಡ ಗುಲ್ಗಂಜಿ ಅಂತೆ ಕಣೆ ಸುಗುಣ, ದೊಡ್ಡ ಗುಲ್ಗಂಜಿ ಅಂತೆ ಕಣೆ ಇದು. ಎಲ್ಲರೂ ಬಿದ್ದಿದ್ಯಾ ನೋಡಿ? ಏನು ಬಿದ್ದಿಲ್ಲ, ಎಲ್ಲ ಎತ್ಕೊಂಡು ಹೋಗಿರ್ತಾರೆ. ನಿಂಗೆಲ್ಲಿ ಸಿಗ್ಬೇಕು ನೋಡು. ಗುಲ್ಗಂಜಿ ಅಂದರೆ ಅದು ಕಪ್ಪು ಮತ್ತು ಬರೀ ಕೆಂಪು ಇರುತ್ತಲ್ವ, ಅದು ಇಲ್ಲ ಅಲ್ವಾ? ಇಲ್ಲನೇ ಒಂದು ಕಾಣಿಸ್ತಾ ಇಲ್ಲ ಇಲ್ಲಿ, ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅದೇನಿದು ಏನೋ ಅಲ್ಲ, ಆ ಕಡೆ ಹೆಸ್ರು ಹಾಕಿರ್ತಾರೆ ನೋಡೋಣ. ಏಕನಾಯಕ ಹೆಸರೇ ಕೇಳಲಿಲ್ಲ ನಾವು. ಏಕನಾಯಕ ಹೆಸರೇ, ಅದೇ ಹೆಸರೇ ಕೇಳಿರಲ್ಲ ನಾವು. ಏಕನಾಯಕ. ಬಿಳಿ ಸುಲಿಗೆ. ಬಿಳಿ ಸುಲಿಗೆ ಮಾಡೋರು ಯಾರ್ಯಾರು ಅಂದರೆ ಬಿಳಿ ಸುಲಿಗೆ. ಅಳಲೆಕಾಯಿ, ಕಾಯಿ ಇಲ್ಲ, ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ಲವಂಗ, ತುಳಸಿ ಅಂತೆ. ಅಶೋಕ, ಇದು ಅಶೋಕ ಗಿಡ. ಹಾಂ ಅಲ್ವಾ? ವಿಷ್ಣು ತುಳಸಿ, ಅದೇ ಹನುಮಾನ್ ಫಲ. ಅಲ್ಲಿ ಅದು ನೋಡಿದ್ಯಲ್ಲ ನೀನು? ನೋಡಿದ್ದೀನಿ. ಸೋರೆ ಬುರುಡೆ ಅಂತ ಕಣೆ. ಸೋರೆ ಬುರುಡೆ ಏನೋ ಏನೋ ನನಗೆ ಇಂಗ್ಲೀಷಲ್ಲಿ ಓದಕ್ಕೆ ಬರಲ್ಲ. ಹೇಗಿದೆ ನೋಡಿ. ಎಲ್ಲ ತುಳಿದು ನೋಡಿ ಹೇಗೆ ಮಾಡಿದ್ದಾರೆ. ಕರಿ ಅರಿಶಿಣ ನೋಡು. ಇದು ಅರಿಶಿಣ, ಅದು ಬ್ಲಾಕ್ ಅರಿಶಿಣ. ಇದು ಅರಿಶಿಣ. ಅರಿಶಿಣದೆಲೆ ಕಡುಬು. ಅರಿಶಿಣದೆಲೆ ನೋಡಿದ ತಕ್ಷಣ ಕಡುಬು ಬೇಕು ಅನಿಸುತ್ತೆ. ಅದು ಯಾವುದದು? ನೋನಿ ಹಣ್ಣು. ನೋನಿ ಹಣ್ಣು. 6 ಎಲೆ ಇದ್ರೆ ಸಾಕು. ಶುಂಠಿ, ದಾಸವಾಳ, ಯಾವುದು ಪಾಮರೋಸಾ, ಏನೋ ಪಾಮರೋಸಾ ಅಂತೆ, ಗೊತ್ತಿಲ್ಲ. ಲಾವಂಚ ಹೆಂಗಿರುತ್ತಾ? ನೀರು ಶೋಧಕ ಸುಗಂಧ ದ್ರವ್ಯ ಕಾಂತಿ. ಹೌದು. ಅದು ಸರ್ವ ಸಾಂಬಾರು. ಅದೇ ಅಲ್ಲಿ ಸರ್ವ ಸಾಂಬಾರು ಗಮ್ಮಂತಿತ್ತು. ಲಕ್ಕಿ ಗಿಡ, ಲಕ್ಕಿ ಗಿಡ ಅಲ್ಲಿರೋದು 3 ಎಲೆದು. ಇದು 5 ಎಲೆ ನೋಡಿ. 5 ಎಲೆ ಇದೆ ನೋಡಿ. 5 ಎಲೆ ಇದೆ ನೋಡಿ. 5 ಎಲೆ ಇದೆ ನೋಡಿ. ಕೀಳಲ್ಲ, ಸುಮ್ಮನೆ ಹಾಗೆ ತೋರಿಸ್ತೀನಿ ನೋಡಿ. 5 ಎಲೆ ಇದೆ ಇದು ಲಕ್ಕಿ ಗಿಡದಲ್ಲಿ. ಅಲ್ಲಿ ಆ ಲಕ್ಕಿ ಗಿಡದಲ್ಲಿ 3 ಎಲೆ ಇತ್ತು. ಅದು ಬೇರೆ ಕಲರು, ಇದು ಬೇರೆ ಕಲರು. ತುಂಬ ಒಳ್ಳೆಯದು ಈ ಗಿಡ ಅಂತ ಹೇಳ್ತಾರೆ. ದಾಸವಾಳ ನನ್ನ ಫೇವ್ರೆಟ್ಟು. ಲೆಮನ್ ಗ್ರಾಸು ನೋಡಿ. ನಾನು ಸ್ಪೆಷಲ್ ಗ್ರೀನ್ ಟೀಗಿದೆ ಹಾಕೋದು. ಆಡು ಸೋಗೆ, ಪುದೀನ, ಜಪಾನೀಸ್ ಪುದೀನ, ಅದೇನು ಸ್ಪ್ಯಾನಿಷ್ ಪುದೀನ, ಈಟಿ ಪುದೀನ. ಎಷ್ಟು ವೆರೈಟಿ ಇದೆ ನೋಡಿ. ಜ್ಯೇಷ್ಠ ಮಧು,
ಚಕ್ರಮುನಿ, ಮಿಂಟಿ ಪುದೀನ, ದಾಸವಾಳ, ಕೃಷ್ಣ ತುಳಸಿ, ಅಶ್ವಗಂಧ, ರಣಫಲ ಆಗಲೇ ತೋರಿಸಿದೆ, ಆ ಸೈಡಿಂದ ಬರುವಾಗ ತೋರಿಸಿದೆ. ಇದು ನಾವು ಹಿಂಗೆ ಹೋಗ್ತಾ ಇದ್ದೀವಿ ನೋಡಿ, ಏನೋ ಕಿತ್ಕೊಳ್ಳೋಕ್ಕೆ ಮಾಡೋದಕ್ಕೆ. ನೋಡಿ ನೋಡಿ, ಲೋಳೆ ಸರ, ಸಕ್ಕರೆ ಗಿಡ ಅಂತೆ, ನೆಲಬೇವು, ಬೇರೆ ಥರ ಏನೋ ಬ್ರಾಹ್ಮಿ ಅಂತೆ ನೋಡಿ, ಸಣ್ಣ ವನಮುಗುಳಿ, ಗೊತ್ತಿಲ್ಲ. ನೋಡಿ ಇಲ್ಲಿ ಬಾಕ್ಸಲ್ಲೆಲ್ಲ ಇಟ್ಟಿದ್ದಾರೆ. ಹುಚ್ಚೆಳ್ಳು, ಹುಚ್ಚೆಳ್ಳು ನೋಡಿ, ಹುಚ್ಚೆಳ್ಳು ಗಿಡ, ನೇರಳೆ, ಕೇಶವರ್ಧಿನಿ ಗಿಡ, ಲಾರ್ಕ್ ಡೈಸಿ ಅಂತೆ. ಕೇಶವರ್ಧಿನಿ ಅಂದರೆ ಹೆಣ್ಮಕ್ಳಿಗೆಲ್ಲ ಕಿವಿ ನೆಟ್ಟಗಾಗತ್ತೆ ಅಲ್ವಾ, ಕೇಶವರ್ಧಿನಿ ಗಿಡ ಅಂತೆ. ಯುರೋಪಿಯನ್ ಜೇನ್ ಅಂತೆ, ಅದು ಜೋಡಿ ರಾಣಿ ಪೆಟ್ಟಿಗೆ, ನಸುರು ಜೇನು, ಬಿ ಹೋಟೆಲ್, ಕೋಲು ಜೇನು, ತುಡುವೆ ಜೇನು. ನಮಗೆ ಜೇನುತುಪ್ಪ ಒಂದೇ ಗೊತ್ತಿರೋದು. ಇಲ್ಲಿ ನೋಡಿ, ಎಲೆ ಕತ್ತರಿಸುವ ದುಂಬಿ, ನೋಡಿ. ಅದು ಹೇಗೆ ಎಲ್ಲ ಮಾಡುತ್ತೆ ಅಂತ ಎಲ್ಲ ಪ್ರತಿಯೊಂದು ಹಂತ ಕೊಟ್ಟಿದ್ದಾರೆ ನೋಡಿ. ತುಡುವೆ ಜೇನು ಹೇಗಿರುತ್ತೆ, ಯುರೋಪಿಯನ್ ಜೇನು ಹೇಗಿರುತ್ತೆ, ಪ್ರತಿಯೊಂದು ಜೇನು ಎಷ್ಟು ವೆರೈಟಿ ಜೇನಿದೆ ನೋಡಿ. ನಸುರು ಜೇನು, ಕೋಲು ಜೇನು. ನಮಗೆ ಜೇನು ಒಂದೇ, ಜೇನುತುಪ್ಪ ನನಗಂತೂ ಜೇನುತುಪ್ಪ ಒಂದೇ ಗೊತ್ತಿದ್ದಿದ್ದು. ನೋಮಿಯ ದುಂಬಿ, ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಮೊಬೈಲ್ದು ಯಾರ ಮೊಬೈಲ್ಗಳು ಸಿಗ್ತಾ ಇಲ್ಲ, ಎಲ್ಲ ಕಾಣೆ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅವ್ರು ಕಾಯ್ತಾ ಇದ್ದಾರೆ, ಇವ್ರು ಕಾಯ್ತಾ ಇದ್ದಾರೆ. ಯಾರ್ದು ಮೊಬೈಲ್ ನೆಟ್ವರ್ಕೇ ಸಿಗ್ತಾ ಇಲ್ಲ, ನೆಟ್ವರ್ಕ್ ಫುಲ್ಲು ಜಾಮ್ ಆಗೋಗಿದೆ. ಕೃಷಿ ಮೇಳದ್ದು ಇಲ್ಲಿಗೆ. ಹಾಲಿದ್ದಾಗ ಹಬ್ಬ ಮಾಡು, ಬಿಸಿಲು ಇದ್ದಾಗ ಹಪ್ಪಳ ಮಾಡು. ಚೆನ್ನಾಗಿದೆ ಅಲ್ವಾ? ನಾವು ಮುಗೀತು ಅಂತ ಹೋಗ್ತಾ ಇದ್ದೀವಿ. ಇನ್ನು ಜನ ನೋಡಿ ಹೇಗೆ ಬರ್ತಾ ಇದ್ದಾರೆ. ಐಸು ಫೈನಲ್ ಆಗಿ ಐಸ್ ಕೊಡ್ಸೋದ್ಲು ನಮ್ಮ ಅತ್ತಿಗೆ. ಹೋಗಿದ್ದು ಕಣೆ ನಾವು. ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು. ಇಲ್ಲೇ ಕೃಷಿ ಮೇಳ ಆಗೋದು. ಇದು ಕಾಲೇಜು. ನಾವು ಇದು ಕಾರ್ ಪಾರ್ಕಿಂಗಿಗೆ 2 ಕಿಲೋಮೀಟ್ರ್ ನಡಿಬೇಕು. ಇವಾಗ ಬಿದ್ದಿದ್ದೆಲ್ಲೋ ಸುಸ್ತಾಗೋಯ್ತು, ನಡೆದು 5-4 ಗಂಟೆ ಇವಾಗ ಆಗ್ತಾಯಿಲ್ಲ. ವರುಣನ ಮುಂದೆ ಕಳಿಸ್ಬಿಟ್ಟು 1.5 ಕಿಲೋಮೀಟ್ರ್ ನಡಿಬೇಕು, ತುಂಬ ನಡಿಬೇಕು. ಇದು 2ನೇ ಸರಿ ನಾನು ಕೃಷಿ ಮೇಳ ನೋಡ್ತಿರೋದು. ಅದಕ್ಕೆ ನಾನು ಅಂದೆ ಸಾಕು, ಎಲ್ಲ ನೋಡಿದ್ದೀನಿ,
ಇನ್ನು ಕರಿಬೇಡ ಕಣೆ ಅಂತ ಅಂದೆ. ನೆನ್ನೆನೂ ನಿದ್ದೆ ಇಲ್ಲ. ಅಲ್ಲಿ ಸವಿ ಅವಳದು ಸ್ಟಾಲಲ್ಲಿದ್ದೆ, ಹಂಗಾಗಿ ಒಂಚೂರು ನಿದ್ದೆ ಇಲ್ಲ, ಒಂಥರ ಸಾಕಾದಂಗೆ ಆಗೋಗಿತ್ತು. ಇವಳು ಕರೆದ್ಲು, ಬಾರೆ ಇನ್ನು ವರ್ಷಕ್ಕೊಂದು ಸರಿ ಅಲ್ವಾ ಅಂದ್ಲು ಅಂತೇಳಿ ಬಂದೆ. ಇನ್ನು ಬೇಡ ಕಣೆ ಅಂತ ಅಂದೆ ಇವಳಿಗೆ. ಇನ್ನು ಎಷ್ಟು ದೂರ ಇದೆ ಹಿಂಗು, ಅದೇ ಒಂದು ನಡೆಯೋದೇ ಒಂದು ಹೆಚ್ಚು ಕಡಿಮೆ ಒಂದು ಏನಿಲ್ಲ ಅಂದ್ರೆ ಒಂದು 15-20 ಕಿಲೋಮೀಟ್ರ್ ನಡೆದಿದ್ದೀವೋ ಏನೋ ಎಲ್ಲ ನಾವು. ಹೋಗುವಾಗ ಫುಲ್ಲು ಖಾಲಿ ಇತ್ತು. ಈಗ ನೋಡಿ 2-2.5 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವು. ತಂದಿದ್ದಾನಂತ. ಹಾಂ ನೋಡಿ, ಇನ್ನೂ ನಮ್ಮದು ಪಾರ್ಕಿಂಗ್ ಎಲ್ಲೋ ಇರೋದು. ಸಾಕು, ಇನ್ನು ಕೃಷಿ ಮೇಳ ಈ ವರ್ಷ ಎಂಡ್ ಮಾಡ್ತೀನಿ. ತುಂಬ ಇಷ್ಟ ನನಗೆ ಈ ಗಿಡಗಳು ಹೂಗಳೆಲ್ಲ ನೋಡೋದಕ್ಕಾದರೆ ಆಗಲ್ಲ ನೋಡಿ. ಫುಲ್ಲು ಆಗೋದೇ ಇಲ್ಲ ಅನ್ನೋ ಥರ, ನಡೆಯೋಕ್ಕೆ ಆಗ್ತಿಲ್ಲ ಅನ್ನೋ ಥರ, ವಯಸ್ಸಾಗೋಯ್ತಾ ಅನ್ನೋ ಥರ ಆಗ್ತಿದೆ ನನಗೆ. ಗೊತ್ತಿಲ್ಲ, ಎಷ್ಟು ನಡಿತೀನಿ ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ. ಇವತ್ತು ಯಾಕೋ ಸುಸ್ತು. ಸುಮಾರು ನಡೆದಿದ್ದೀನಿ, ಒಂದು 22-23 ಕಿಲೋಮೀಟ್ರ್ ನಡೆದಿದ್ದೀನಿ. ಸಾಲಲ್ವಾ ನೋಡಿ. ಸಾಕಾಯಿತು, ಕಾರಲ್ಲಿ ಬಂದು ಸ್ವಲ್ಪ AC ಹಾಕಿದ ಆರಾಮಾಗಿ ಕೂತಿದ್ದೀವಿ. ಸಾಕು, ಇನ್ನು ನಮಗೆ ಸಾಕಂದರೆ ಸಾಕಾಗೋಯ್ತು. ಬಿಸಿಲಂದರೆ ಬಿಸಿಲು, ಧೂಳಂದರೆ ಧೂಳು, ತುಂಬ ನಡಿಬೇಕು. ಅಲ್ಲಿ ಕೃಷಿ ಮೇಳದಲ್ಲಿ ಹೂ ನೋಡೋದಕ್ಕೆ ಅದಕ್ಕೆಲ್ಲ ಖುಷಿ ಆಗುತ್ತೆ, ಹೌದು. ಆದರೆ ಕಾರ್ ಪಾರ್ಕಿಂಗು ಅಲ್ಲಿಗೂ ತುಂಬ ದೂರ ನಡಿಬೇಕು, ಒಂದು 7-8 ಕಿಲೋಮೀಟ್ರ್ ಇರ್ಬೋದೇನೋ, ಅಷ್ಟು ನಡಿಬೇಕಾಗತ್ತೆ. ಅದು ತುಂಬ ನಮಗೆ ಸಾಕಂದರೆ ಸಾಕಾಗೋಯ್ತು. ಇವಾಗ AC ಹಾಕಿದ್ದೆ, ನಾವು ಹೋಗೋಕ್ಕೆ ಮನಸ್ಸಿಲ್ಲ. ಸ್ಟಾರ್ಟ್ ಮಾಡಯ್ಯ ಗುಂಡ